ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 123 ಪಾಯಿಂಟ್ಸ್ ಡೌನ್ ಆಗಿ 60,682ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 37 ಪಾಯಿಂಟ್ಸ್ ಡೌನ್ ಆಗಿ 17,856 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 5 ಪಾಯಿಂಟ್ಸ್ ಗೈನ್ ಆಗಿ 41,559 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 1,458 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 291 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ನೀವು ಗಮನಿಸ್ತಾ ಇದ್ರೆ ಕಂಪ್ಲೀಟ್ಲಿ ರೇಂಜ್ ಬೌಂಡ್ನೆಸ್ ಮೇಂಟೈನ್ ಆಗ್ತಿದೆ. ಇವತ್ತು ಬ್ಯಾಂಕ್ ನಿಫ್ಟಿ ಇವನ್ ನಿಫ್ಟಿನಲ್ಲೂ ಪ್ರೀವಿಯಸ್ಲಿ ಯಾವ ರೇಂಜ್ ಆದರೆ ಮೇಂಟೈನ್ ಆಗ್ತಾ ಬಂದಿದೆ ಅಲ್ವಾ, ಅದೇ ರೇಂಜಲ್ಲಿ ಮಾರ್ಕೆಟು ಸ್ಟೇಬಲ್ ಆಗಿ ಕಾಣಿಸಿದೆ. ಮಾರ್ಕೆಟ್ಸು ರೇಂಜ್ ಬೌಂಡಲ್ಲೇ ಇದೆ ಆ್ಯಂಡ್ ಶಾರ್ಟ್ ಪೊಸಿಷನ್ಸು 80% ಮೇಲೆ ಅಬೋವ್ ಹತ್ರ ಇದೆ. ಆ್ಯಂಡ್ ಎಫ್ಐಸ್ ಒಂದು ಸೆಲ್ಲಿಂಗು ರೀಸೆಂಟ್ ಟೈಮ್ಸಲ್ಲಿ ಕಮ್ಮಿ ಆಗಿದೆ. ಬಿಕಾಸ್ ಲಾಸ್ಟ್ ವೀಕಲ್ಲಿ ನೀವು ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕು ಎಫ್ಐಸ್ ಒಂದು ಸೆಲ್ಲಿಂಗು 14,500 ಕ್ರೋರ್ಸ್ ಹತ್ರ ಇತ್ತು. ಆ್ಯಂಡ್ ಈ ವೀಕಲ್ಲಿ ಕೇವಲ 4,700 ಕ್ರೋರ್ಸ್ ಮಾತ್ರನೇ ಎಫ್ಐಸು ಸೆಲ್ ಮಾಡಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಆಗಿ ಎಫ್ಐಸ್ ಸೆಲ್ಲಿಂಗು ಪೋರ್ಷನ್ ಪ್ರೀವಿಯಸ್ ವೀಕಿಂದ ಕಂಪೇರ್ ಮಾಡಿದ್ರೆ ಈ ವೀಕ್ ಕಮ್ಮಿ ಆಗ್ತಿದೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಶಾರ್ಟ್ ಪೊಸಿಷನ್ಸು ಒನ್ ಸೈಡ್ ಆಗಿ ಡೈರೆಕ್ಷನ್ ಆಗಿ ಮಾರ್ಕೆಟಲ್ಲಿದೆ. ಅದರಿಂದ ಏನಾದರೂ ಬ್ರೇಕ್ಔಟು ನಮಗೆ ಅಪ್ಸೈಡ್ ಕಾಣಿಸ್ತಾ ಇದ್ರೆ ಶಾರ್ಟ್ ಕವರಿಂಗು ಪಾಸಿಬಲ್ ಆಗ್ತಾ ಅಪ್ಸೈಡ್ ನಮಗೊಂದು ಒಳ್ಳೆ ಮೂವ್ ಕಾಣಿಸೋದಕ್ಕೆ ಪ್ರಾಬಬಿಲಿಟಿ ಅಂತೂ ಇದೆ. ಮೀನ್ಸ್ ಡೇಟಾ ಯಾವುದಾದ್ರೂ ಪಾಸಿಟಿವ್ ಅಪ್ಡೇಟ್ ಬರ್ತಾ ಇದ್ರೆ, ಒಂದು ಚಿಕ್ಕ ಪಾಸಿಟಿವ್ ಅಪ್ಡೇಟ್ ಬಂದ್ರೂ ಮಾರ್ಕೆಟ್ ರ್ಯಾಲಿ ಆಗೋದಕ್ಕೆ ಸ್ಕೋಪ್ ಅಂತೂ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು ನಮಗೆ ಇಂಡಿಯನ್ IIP ಡೇಟಾ ಬರುತ್ತೆ, ಆಲ್ಮೋಸ್ಟು ಈವ್ನಿಂಗ್ ಬರುತ್ತೆ. ಬಟ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ನಿಫ್ಟಿ ಫ್ಲಾಟ್ ಆಗೇ ಇದೆ. ಮೈನ್ ಇಂಡಸ್ಟ್ರೀಸ್ ಎಲ್ಲ ನಮಗೆ ಫ್ಲಾಟ್ ಆಗೇ ಕಾಣಿಸುತ್ತೆ. ಬಟ್ ಮಿಡ್ ಕ್ಯಾಪ್ಸು ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ನಮಗೆ ಮೂವ್ ಕಾಣಿಸ್ತಾ ಇದೆ. ಮಿಡ್ ಕ್ಯಾಪ್ಸಲ್ಲಿ ರೀಸೆಂಟ್ ಡೇಸಲ್ಲಿ ನಾವು ಆಲ್ಮೋಸ್ಟು 2.3% ಹತ್ರ ಬೆಳೆದಿದೆ. ವೆರಾಸ್ ನಿಫ್ಟಿ ಫ್ಲಾಟ್ ಆಗಿದ್ರೂ ಯಾವ ಥರ ಗೇನ್ಸು ಇಲ್ಲದೆ ನ್ಯೂಟ್ರಲ್ ಆಗಿದ್ರೂ ಆ್ಯಂಡ್ ಗ್ಲೋಬಲ್ ಆಗಿ ಅಗೇನ್ ನಮಗೆ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ನ ಮತ್ತೆ ಕೇಳಬೇಕಾರೋ ಹತ್ರ, ಬಿಕಾಸ್ ರಷ್ಯಾ ಅವರು ಉಕ್ರೇನ್ ಮೇಲೆ ಅಟ್ಯಾಕ್ಸ್ ಮಾಡ್ತಾರೆ ಅಂತ ಸ್ವಲ್ಪ ಕಡೆ ಅಟ್ಯಾಕ್ಸ್ ಆಲ್ರೆಡಿ ಮಾಡಿದ್ದಾರೆ ಅನ್ನೋ ಥರ ಮಲ್ಟಿಪಲ್ ಅಪ್ಡೇಟ್ಸ್ ನಮಗೆ ಗ್ಲೋಬಲ್ ಆಗಿರೋಂಥ ನ್ಯೂಸ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಅಂತೂ ಅಪ್ಡೇಟ್ ಆಗ್ತಿದೆ. ಸೊ ಅಪ್ಕಮಿಂಗ್ ಟೈಮ್ಸಲ್ಲಿ ಇದೊಂದು ಸೀರಿಯಸ್ ಕನ್ಸರ್ನ್ ಥರ ಅರೈಸ್ ಆಗ್ತಾ ಇದ್ರೆ ದೆನ್ ಅಗೈನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಇದೊಂದು ನೆಗೆಟಿವ್ ಇವೆಂಟ್ ಥರ ಟರ್ನ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಮಾರ್ಕೆಟು ಯಾವ ಇವೆಂಟ್ನ ಮಲ್ಟಿಪಲ್ ಟೈಮ್ಸು ತಗೊಳ್ಳಲ್ಲ ಸೀರಿಯಸ್ ಆಗಿ. ಬಟ್ ಅನ್ಸರ್ಟನಿಟಿ ಇದ್ದಾಗ ಬೈಯಿಂಗ್ ಆರು ಪಾಸಿಟಿವ್ ಇಂಟ್ರೆಸ್ಟ್ ಅಂತೂ ಕಮ್ಮಿ ಆಗುತ್ತೆ. ಅದರಿಂದ ಇದು ಮಾರ್ಕೆಟಲ್ಲಿ ನಮಗೆ ಸೆಂಟಿಮೆಂಟ್ನ ನೆಗೆಟಿವ್ ಆಗಿ ನೋಡಬೇಕಾಗತ್ತೆ. ಬಿಗ್ ಫಾಲ್ ಬಂದಿಲ್ಲ ಅಂದ್ರೂ ಮಾರ್ಕೆಟಲ್ಲಿ ಸೆಂಟಿಮೆಂಟು ಪಾಸಿಟಿವ್ ಆಗಿ ಇಲ್ಲದೇ ಇರುವಾಗ ಅದೂ ಮಾರ್ಕೆಟ್ನಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ನ ಕಮ್ಮಿ ಮಾಡಿ ನ್ಯೂಟ್ರಲ್ ಟು ಸ್ಲೈಟ್ ಲೋಯರ್ ಸೈಡು ಮಾರ್ಕೆಟ್ ಬರುತ್ತೆ. ಅದರಿಂದ ಈ ಥರ ಅನ್ಸರ್ಟನಿಟಿ ಇದ್ದಾಗ ಈ ಥರ ಇವೆಂಟ್ಸ್ನ ನಾವು ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡಬೇಕಾಗತ್ತೆ. ಆ್ಯಂಡ್ ಇವನ್ ರಷ್ಯಾ ಅವರೂ ಆಯಿಲ್ ಪ್ರೊಡಕ್ಷನ್ನ ಔಟ್ಪುಟ್ ರಿಲೇಟೆಡ್ ಆಗಿ ಕಟ್ ತಗೊಂತಾರೋ ಹತ್ರ ಬರ್ತಿರೋಂಥ ಅಪ್ಡೇಟ್ಸನ್ನು ಕ್ರೂಡ್ ಆಯಿಲ್ ಪ್ರೈಸಸ್ ನಮಗೆ ಬೆಳೀತಿದೆ. ಇದೂ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಸ್ಟಾಕ್ಸು ಲೈಕ್ ಟೈಲ್ ಸ್ಟಾಕ್ಸ್ ಆದರೂ, ಪೇಂಟ್ ಸ್ಟಾಕ್ಸ್ ಆದರೂ, ಏವಿಯೇಷನ್ ಸ್ಟಾಕ್ಸ್ಗೆ ಒಳ್ಳೆಯದಲ್ಲ. ಸೊ ಇವು ಗ್ಲೋಬಲ್ ಆಗಿರುವಂಥ ಅಪ್ಡೇಟ್ಸ್. ಆ್ಯಂಡ್ MSCI ಅವರು ಅವರ ವೆಯ್ಟೇಜ್ನ ಅದಾನಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಅದಾನಿ ಸ್ಟಾಕ್ಸ್ಗೆ ಅಗೈನೆಸ್ಟ್ ಆಗಿ ಯಾವಾಗಲಿಂದಾನು ಬೇರ್ ಕ್ಯಾಟಲ್ ಆರ್ ಬಿಗ್ ಬೇರ್ಸ್ ಲೈಕ್ ಮಾರ್ಕೆಟ್ನ ಕೆಳಗಡೆ ತೊಗೊಂಬರ್ಬೇಕು ಅನ್ನೋ ಥರ ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡಿ ಹಣ ಸಂಪಾದನೆ ಮಾಡಬೇಕಂತ ಅನ್ನೋರು ಡಿಸೆಂಬರ್ 2022ನಿಂದಾನೇ ಅದಾನಿ ಅವರಿಗೆ ಅಗೈನೆಸ್ಟ್ ಆಗಿ ಪುಟ್ಸ್ನ ಬೈ ಮಾಡ್ತಾ ಶಾರ್ಟಿಂಗ್ ಆ್ಯಕ್ಟಿವಿಟಿನ ಅದಾನಿ ಸ್ಟಾಕ್ಸಲ್ಲಿ ಕಾಣಿಸಿರೋ ಥರ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಸ್ವಲ್ಪ ವೆಬ್ಸೈಟ್ಸಲ್ಲಿ ಡೇಟಾ ಇದೆ. ಬಟ್ ಅವೆಲ್ಲದನ್ನು ಸಪ್ರೇಟ್ ವೀಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಇಂಡಿಯನ್ಸ್ಗೆ ಒಂದು ಗುಡ್ ನ್ಯೂಸ್. ನಮ್ಮ ಕಂಟ್ರಿನಲ್ಲಿ ಫಸ್ಟ್ ಟೈಮು ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ 5.9 ಮಿಲಿಯನ್ ಟನ್ಸ್ ಹತ್ರ ಲಿಥಿಯಂನ ರಿಸರ್ವ್ನ ಫೈಂಡ್ ಔಟ್ ಮಾಡಿರೋ ಥರ ಸೆಂಟ್ರಲ್ ಗೌರ್ಮೆಂಟ್ ಅವರು ಥರ್ಸ್ಡೇ ಅನೌನ್ಸ್ ಮಾಡಿದಾರಲ್ವಾ. ಇಲ್ಲಿವರೆಗೂ ನಾವು ಲಿಥಿಯಂನ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಾನೆ ಇದ್ದೀವಿ. ಆ್ಯಂಡ್ ಈ ಲಿಥಿಯಂ ಯಾವುದಾದ್ರೂ ಇದೆಯಲ್ವಾ, ಇದು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಒನ್ ಆಫ್ ದಿ ಕೀ ಕಾಂಪೋನೆಂಟ್. ಇಲ್ಲಿವರೆಗೂ ನಾವು ಜಾಸ್ತಿ ಲಿಥಿಯಂ ಒಂದು ಇಂಪೋರ್ಟ್ಸ್ ಮೇಲೇ ಡಿಪೆಂಡ್ ಆಗಿದ್ದರಿಂದ ನಮಗೆ ಬ್ಯಾಟ್ರಿ ಒಂದು ಕಾಸ್ಟು ಜಾಸ್ತಿ ಇತ್ತು. ನಾವು ನಮ್ಮ ಹತ್ರ ಈ ಲಿಥಿಯಂ ಅವೈಲಬಿಲಿಟಿ ಏನಾದರೂ ಬೆಳೀತಾ ಇದ್ರೆ ಈ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕಾಸ್ಟ್ ನಾವು ಕಮ್ಮಿ ಮಾಡಬಹುದು. ಸೊ ಇದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಈವನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ರಿಲೇಟೆಡ್ ಆಗಿ ಅಂತ ಅಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಎಕೋಸಿಸ್ಟಮ್ನಲ್ಲಿರುವಂಥ ಎಲ್ಲ ಕಂಪನೀಸ್ಗೂ ಇದು ಪಾಸಿಟಿವ್. ಏನಕ್ಕಂದರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ಮೇಜರ್ ಕಾಂಪೋನೆಂಟ್ ಬ್ಯಾಟ್ರಿ. ಈಗ ಈ ಬ್ಯಾಟ್ರಿ ಒಂದು ಕಾಸ್ಟ್ ಇಲ್ಲಿವರೆಗೂ ಜಾಸ್ತಿ ಇದೆ ಅಲ್ವಾ, ಅದರಿಂದ ಓವರಾಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಕಾಸ್ಟ್ ನಮಗೆ ಜಾಸ್ತಿ ಇತ್ತು. ನಾವು ಈ ಲಿಥಿಯಂ ನಮ್ಮ ಹತ್ರನೇ ಅವೈಲೇಬಲ್ ಇದ್ದರೆ ಅದೊಂದು ಇಂಪೋರ್ಟ್ಸ್ ಮೇಲೆ ನಾವು ಡಿಪೆಂಡ್ ಆಗದೆ ನಮ್ಮ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಬ್ಯಾಟ್ರಿ ಕಾಸ್ಟು ಕಮ್ಮಿ ಆಗುತ್ತೆ. ಇದರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಕಾಸ್ಟು ಕಮ್ಮಿ ಆಗುವಂಥ ಅವಕಾಶ ಇದೆ. ಇದರಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ಸೇಲ್ಸು ಬೆಳೆಯುವಂಥನೂ ಅವಕಾಶ ಇದೆ. ಸೊ ಇದು ಎಲೆಕ್ಟ್ರಿಕ್ ವೆಹಿಕಲ್ ಎಕೋಸಿಸ್ಟಮ್ನಲ್ಲಿ ವರ್ಕ್ ಮಾಡುವಂಥ ಎಲ್ಲ ಕಂಪನೀಸ್ಗೂ ನಾವು
ಪಾಸಿಟಿವ್ ಆಗಿ ಪ್ಲೇ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟು ನಿಮಗೆ ಯಾವ ಪಾಯಿಂಟಲ್ಲಾದ್ರೂ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಆಕ್ಸಿಸ್ ಸೆಕ್ಯೂರಿಟಿ ಅವರು ಫೆಬ್ರವರಿ ಮಂತಲ್ಲಿ ಯಾವ್ಯಾವ ಸ್ಟಾಕ್ಸು ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದು ಡೇಟಾನ ರಿಲೀಸ್ ಮಾಡಿದ್ದಾರೆ. ಅವರ ಪ್ರಕಾರ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರೀಸ್ನಲ್ಲಿ ಯಾವ್ಯಾವ ಸ್ಟಾಕ್ಸು ಎಷ್ಟು ಬೆಳೆಯೋದಕ್ಕೆ ಚಾನ್ಸ್ ಇದೆ ಅಂತ, ಅಪ್ಸೈಡ್ ಮೂವ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ನಿಮಗೆ ಡೇಟಾ ಕಾಣಿಸುತ್ತೆ. ಈ ಎಂಟೈರ್ ಸ್ಟಾಕ್ನಲ್ಲಿ ಅವ್ರಿಗೆ ಜಾಸ್ತಿ ಮೀನ್ಸ್ ಸ್ಟ್ರಾಂಗ್ ಬುಲ್ಲಿಶ್ ಆಗಿರ್ತಾ ಇರೋದು ಪ್ರಾಜ್ ಇಂಡಸ್ಟ್ರೀಸ್. ಇವ್ರು ಹೇಳ್ತಿರೋದು ಸ್ಟಾಕ್ 345 ನಲ್ಲಿ ಇದ್ದಾಗ ಬಟ್ ಸ್ಟಾಕ್ ಈಗ 370 ಅರೌಂಡಲ್ಲಿದೆ. ಇವ್ರು ಹೇಳ್ತಿರೋದ್ರ ಪ್ರಕಾರ ಸ್ಟಾಕು 550 ವರ್ಗೂ ನಿಯರ್ಲಿ 50% ವರೆಗೂ ಅಬೋವ್ ಹತ್ರ ಸ್ಟಾಕ್ ಪ್ರೈಸ್ ಮೂವ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಪ್ರಾಜ್ ರಿಲೇಟೆಡ್ ಆಗಿ ಹೇಳ್ತಿದ್ದಾರೆ. ಪ್ರಾಜ್ ಅಂತಾನೆ ಅಲ್ಲ, ಬೇರೆ ಸ್ಟಾಕ್ಸನ್ನು ಯಾವ್ಯಾವ ಸ್ಟಾಕ್ಸು ಎಷ್ಟು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಡೇಟಾ ನಿಮಗೆ ಕಾಣಿಸ್ತಾ ಇರುತ್ತೆ. ಈ ಎಂಟೈರ್ PDF ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಇವು ಅಪ್ಡೇಟ್ಸ್ ಪಡೆಯಬಹುದು. ಫ್ರೆಂಡ್ಸ್, ನಾವು ಈ ಥರ ಶೇರ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ಈ ಥರ ಸ್ಟಾಕ್ಸು ಆ್ಯಂಡ್ ಇದರ ಟಾರ್ಗೆಟ್ಗೋಸ್ಕರ ಅಲ್ಲ. ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಯಾರಾದರೂ ಟಾರ್ಗೆಟ್ನ ಕೊಡ್ತಿದ್ದಾರೆ ಅಂದಾಗ ಆ ಟಾರ್ಗೆಟ್ ಏನಕ್ಕೆ ಕೊಡ್ತಿದ್ದಾರೆ, ಇದರ ಬ್ಯಾಕ್ ಅವರು ಟ್ರಸ್ಟ್ ಮಾಡ್ತಿರೋಂಥ ಥೀಮ್ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನಗೋಸ್ಕರ ಇದು ಮೆನ್ಷನ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ PDF ಬಗ್ಗೆ ಹೇಳಿದ್ದೀನಲ್ವಾ, ಪ್ರಾಜ್ ಅವರು ಇದರ ರಿಲೇಟೆಡ್ ಆಗಿ ಅವ್ರು ಮೆನ್ಷನ್ ಮಾಡ್ತಿರೋದು ನಿಮಗೆ ಈ PDF-ನಲ್ಲಿ 81 ಪೇಜಲ್ಲಿ ಕಾಣಿಸುತ್ತೆ. ಅವರು ಪ್ರಾಜ್ ರಿಲೇಟೆಡ್ ಆಗಿ ಓವರ್ ರೈಟ್ ರೇಟಿಂಗು ಟಾರ್ಗೆಟ್ 550 ಅಂತ ಹೇಳ್ತಾ ಇರೋದಕ್ಕೂ ಇಲ್ಲಿಂದ ನಿಯರ್ಲಿ 50% ಅಬೋವ್ ಬೆಳೆಯೋದಕ್ಕೆ ಅವ್ರು ಹೇಳ್ತಿರೋಂಥ ಬ್ಯಾಕ್ ಇರೋಂಥ ರೀಸನ್ ಆರ್ ಕೀ ಲಾಜಿಕ್ಸ್ ನಾವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ, ಅಬ್ಸರ್ವ್ ಮಾಡಿ. ಡೊಮೆಸ್ಟಿಕ್ ಇಥನಾಲ್ ಬಿಸ್ನೆಸ್ನಲ್ಲಿ ಕಂಟಿನ್ಯೂಸ್ಲಿ ಟ್ರಾಕ್ಷನ್ ಕಾಣಿಸ್ತಾ ಇದೆ, ಮೀನ್ಸ್ ಕಂಟಿನ್ಯೂಸ್ಲಿ ಗ್ರೋತ್ ಕಾಣಿಸ್ತಾ ಇದೆ. ಆ್ಯಂಡ್ ಈವನ್ ಬಡ್ಜೆಟಲ್ಲೂ CBG ರಿಲೇಟೆಡ್ ಆಗಿ ಕಂಪ್ರೆಸ್ಡ್ ಬಯೋಗ್ಯಾಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬಂದಿದೆ. ಆ್ಯಂಡ್ ಇವರ ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಕ್ಯಾಪಬಿಲಿಟೀಸ್ ಜೊತೆಗೆ ಬೇರೆ ಸೆಗ್ಮೆಂಟ್ಸ್ ರಿಲೇಟೆಡ್ ಆಗಿನೂ ಸಿಗ್ನಿಫಿಕೆಂಟ್ ಗ್ರೋತ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಮೆನ್ಷನ್ ಮಾಡ್ತಾ ಸ್ಟಾಕ್ಸು ಟಾರ್ಗೆಟ್ನ ತಗೊಂಡಿರೋ ಥರ ಹೇಳ್ತಿದ್ದಾರೆ. ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ಕಾಣಿಸ್ತಾ ಇದೆ. ರಾ ಮಟೀರಿಯಲ್ ಕಾಸ್ಟ್ ಬೆಳೀತಾ ಇದ್ರೆ ಲೈಕ್ ಸ್ಟೀಲ್ನಲ್ಲಿ ನಮಗೆ ಪ್ರೈಸಸ್ ಬೆಳೀತಾ ಇದ್ರು ಇವರ ಆಪರೇಟಿಂಗ್ ಪ್ರಾಫಿಟ್ನ ಇವರ ಮಾರ್ಜಿನ್ಸ್ನ ಇಂಪ್ಯಾಕ್ಟ್ ಆಗತ್ತೆ ಅಂತ. ಆ್ಯಂಡ್ ಯೂರೋ ರೀಜನ್ಸ್ ಎಲ್ಲೂ ಈ ರಷ್ಯಾ ಉಕ್ರೇನ್ ರಿಲೇಟೆಡ್ ಆಗಿರೋಂಥ ಕ್ರೈಸಸ್ನು ಇವರ ಬಿಸ್ನೆಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇದೇ ಅಂತಲ್ಲ, ಈ ಸ್ಟಾಕ್ ಅಂತೇನೆ ಅಲ್ಲ, ಪ್ರತಿ ಸ್ಟಾಕ್ಸ್ಗೂ ನಾವು ಈ ಥರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ ಇರ್ತಾನೆ ಇರುತ್ತೆ. ಅದರಿಂದ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋವಾಗ ಆ ಪಾಸಿಟಿವ್ ನೆಗೆಟಿವ್ಸ್ ನೋಡೋದಕ್ಕೆ ಈ PDF ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಎಂಟೈರ್ PDF ನಾನು ಇವತ್ತು ಈವ್ನಿಂಗು 6:30 ಅರೌಂಡು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ಇವತ್ತು 2 ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಕೆಟಲ್ಲಿ ತುಂಬ ಮೂಮೆಂಟಮ್ ಕಾಣಿಸಿರೋಂಥ ಸ್ಟಾಕ್ಸಲ್ಲಿ ಒಂದು Paytm. ಇವತ್ತು ಸ್ಟಾಕ್ ನಿಯರ್ಲಿ 8% ಫಾಲ್ ಆಗಿದೆ ಅಲ್ವಾ. ಇದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಕಾಣಿಸ್ತಾ ಇದೆ. ಇವತ್ತು ಮಾರ್ನಿಂಗ್ ನಮಗೆ ಮಾರ್ಕೆಟ್ ಓಪನಿಂಗ್ ನಿಯರ್ಲಿ 2 crore ಶೇರ್ಸ್ ಹತ್ರ ಅರೌಂಡ್ 645 to 655 rupees ಆವರೇಜ್ ಪ್ರೈಸ್ನಲ್ಲಿ ಬ್ಲಾಕ್ ಡೀಲ್ ನಡೆದಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಒಂದು ಬಿಗ್ ಪ್ಲೇಯರು ಅವ್ರ ಹತ್ರ ಇರೋಂಥ ಶೇರ್ಸ್ನ ಸೆಲ್ ಮಾಡಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಅದರಿಂದ ಎಂಡ್ ಆಫ್ ದಿ ಟ್ರೇಡಿಂಗ್ ಸೆಷನ್ನಲ್ಲಿ ಬಿಗ್ ಪ್ಲೇಯರ್ ಎಕ್ಸಿಟ್ ಆಗ್ತಿದಾರಾ, ಆರ್ ಎಕ್ಸಿಟ್ ಆಗ್ತಾ ಇದ್ರೆ ಆ ಶೇರ್ಸ್ ಬೈ ಮಾಡಿರೋಂಥ ಪ್ಲೇಯರ್ ಯಾರು NSE ಬ್ಲಾಕ್ ಡೀಲ್ ಲಿಸ್ಟಲ್ಲಿ ಕಾಣಿಸುತ್ತೆ. ಇದರ ಜೊತೆಗೆ ಎಸ್ ಬ್ಯಾಂಕ್ ರಿಲೇಟೆಡ್ ಆಗಿನೂ, ಎಸ್ ಬ್ಯಾಂಕ್ ಅಂದರೆ ಸ್ಟಾಕ್ ಪ್ರೈಸ್ ಕಮ್ಮಿ ಇರತ್ತಲ್ವಾ, ನಿಯರ್ಲಿ 1 crore ಶೇರ್ಸ್ ಹತ್ರ ಮಲ್ಟಿಪಲ್ ಬ್ಲಾಕ್ಸಲ್ಲಿ ಟ್ರೇಡ್ ಆಗಿರೋ ಥರ ಬರ್ತಿದೆ. ಈ ಅಪ್ಡೇಟ್ಸ್ ನಾವು ಬಿಗ್ ಅಪ್ಡೇಟ್ಸ್ ಆಗಿ ನೋಡಬೇಕಾದಂಥ ರಿಕ್ವೈರ್ಮೆಂಟ್ ಇಲ್ಲ. ಬಟ್ Paytm ರಿಲೇಟೆಡ್ ಆಗಿರೋಂಥ 2 crore ಶೇರ್ಸು ಬ್ಲಾಕ್ ಡೀಲ್ ಮಾತ್ರ ನಾವು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಅಷ್ಟು ದೊಡ್ಡ ಮೊತ್ತದಲ್ಲಿ ಟ್ರಾನ್ಸಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಈಕ್ವಿಟಿನೂ ದೊಡ್ಡದಾಗೇ ಇರತ್ತಲ್ವಾ. ಅದರಿಂದ ಆ ಪ್ಲೇಯರ್ ಯಾರು, ಆ ಬಿಗ್ ಪ್ಲೇಯರ್ ಯಾರು ಅಂತ ಎಂಡ್ ಆಫ್ ದ NSE ಡೇಟಾನಲ್ಲಿ ನಮಗೆ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟು ವರುಣ್ ಬ್ಯಾವರೇಜಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಓಪನಿಂಗ್ ನಮಗೆ ಸ್ವಲ್ಪ ಲೋಯರ್ ಸೈಡಲ್ಲೇ ಮೂವ್ ಆಗಿದೆ. ಇದರ ಬ್ಯಾಕು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಮಾರ್ಕೆಟಲ್ಲಿರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಪ್ರಮೋಟರ್ಸು ಅವ್ರ ಹತ್ರ ಇರೋವಂಥ ಪಾಲ್ನ ನಿಯರ್ಲಿ 850 crores ಹತ್ರ ಶೇರ್ಸ್ನ ಬ್ಲಾಕ್ ಡೀಲ್ ಮೂಲಕ ಸೆಲ್ ಮಾಡಿರೋ ಥರ ಅಪ್ಡೇಟ್ ಕಾಣಿಸ್ತಾ ಇದೆ. ನಿಯರ್ಲಿ 5 to 7% ಡಿಸ್ಕೌಂಟ್ನಲ್ಲಿ ಈ ಡೀಲ್ ನಡೆದಿರಬಹುದು ಅನ್ನೋ ಥರ ಡೇಟಾ ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗ್ತಿದೆ. ಈವನ್ ಇವೆಲ್ಲ ಸ್ಕ್ರೀನ್ ಮೇಲೆ ಪ್ರಮೋಟರ್ಸು ಪ್ರೀವಿಯಸ್ಲಿ ಪ್ರತಿ ಕ್ವಾರ್ಟರ್ಲಿ ನಂಬರ್ಸಲ್ಲೂ ಅವ್ರ ಶೇರ್ಸ್ನ ಪರ್ಟಿಕ್ಯುಲರ್ ರೀಸೆಂಟ್ ಟೈಮ್ಸಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜು ಕಮ್ಮಿ ಮಾಡ್ಕೊಂಡಿರೋ ಥರ ಸ್ಕ್ರೀನ್ ಮೇಲೆ ನಾವು ಗಮನಿಸಬಹುದು. ಮಾರ್ಚ್ 2020ನಲ್ಲಿ ಪ್ರಮೋಟರ್ಸು 68% ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರೆ ಈ 2020ಇಂದ ನಿಯರ್ಲಿ 4 times ಹತ್ರ ಪ್ರಮೋಟರ್ಸು ಅವ್ರ ಪಾಲ್ನ ಸ್ವಲ್ಪ ಕಮ್ಮಿ ಮಾಡ್ಕೊತ ಪ್ರೆಸೆಂಟು 63.9% ಶೇರ್ಸ್ನ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಇವತ್ತನ್ನು ಸೆಲ್ ಮಾಡಿದ್ರಿಂದ ಇನ್ನು ಸ್ವಲ್ಪ ಪಾಲು ಕಮ್ಮಿ ಆಗಿರೋ ಥರ ಆಗತ್ತೆ. ಈ ಥರ ಪ್ರಮೋಟರ್ ಸೆಲ್ ಮಾಡಿದ್ದಾರೆ, ಅದನ್ನು ಬ್ಲಾಕ್ ಡೀಲ್ಸಲ್ಲಿ 5 to 7% ಡಿಸ್ಕೌಂಟಲ್ಲಿ ಅಂತ ಸೆಲ್ ಮಾಡಿರೋ ಕಾರಣ ಓಪನಿಂಗ್ ಲೋಯರ್ ಸೈಡ್ ಮೂವ್ ಆಗಿದೆ. ಬಟ್ ರೀಸೆಂಟ್ ರಿಸಲ್ಟ್ ಚೆನ್ನಾಗಿದೆ, ಸ್ಟಾಕ್ ಓವರ್ ಆಲ್ ಡಿಮ್ಯಾಂಡ್ ಬೆಟರ್ ಆಗಿರ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಪಾಸಿಟಿವ್ನಲ್ಲೇ ಎಂಡ್ ಆಗಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು.
ನಿಫ್ಟಿ ರಿಲೇಟೆಡ್ ಆಗಿ ನಾವು ಅನ್ಕೊಂತಿರೋಂಥ ಸಪೋರ್ಟು ರೆಸಿಸ್ಟೆಂಟ್ ಅಂದ್ರೂ ರೀಸೆಂಟ್ ಆಗಿ ರೇಂಜ್ ಬೌಂಡೆನ್ಸೇ ಸ್ವಲ್ಪ ಚೇಂಜಸ್ ಆಗಿ ಕಾಣಿಸ್ತಾ ಇದೆ. ಅದರಿಂದ ಸ್ವಲ್ಪ ಲೆವೆಲ್ಸ್ ಚೇಂಜ್ ಮಾಡ್ತಿದ್ದೀನಿ. ನಿಫ್ಟಿ ರಿಲೇಟೆಡ್ ಆಗಿ ರೆಸಿಸ್ಟೆಂಟು 17,880 ಆ್ಯಂಡ್ ಸಪೋರ್ಟು 17,800 ಆ್ಯಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಂತೂ ರೆಸಿಸ್ಟೆಂಟು ಪ್ರಾಪರ್ ಆಗಿದೆ. ಇವತ್ತು ಎಕ್ಸಾಕ್ಟ್ಲಿ ಈ ಲೆವೆಲ್ ಹತ್ರನೇ ಬಂದು ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ 41,630 ಆ್ಯಂಡ್ ಲೋಯರ್ ಸೈಡು ಸಪೋರ್ಟು 41,360. ಆ್ಯಂಡ್ ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಬಗ್ಗೆ ಮಾತಾಡ್ಕೊಂಡ್ರೆ ರೀಸೆಂಟ್ ಟೈಮ್ಸಲ್ಲಿ ನಾವು ಅನ್ಕೊಂಡಿರೋದು ಕಂಟಿನ್ಯೂ ಮಾಡ್ಬೋದು. ರಿಸ್ಕ್ ತಗೋಬಹುದು ಅಂದ್ಕೊಳ್ಳೋರು 17,700 ಲೋಯರ್ ಸೈಡು, ಅಪ್ ಸೈಡು 18,200. ಈ 500 ಪಾಯಿಂಟ್ ರೇಂಜ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ರಿಸ್ಕ್ ತಗೋಬಾರ್ದು ಅಂತ ಅನ್ಕೊಳ್ಳೋರು ಡೌನ್ ಸೈಡು 17,500 ಅಂಡ್ ಅಪ್ ಸೈಡು 18,200. ಈ 700 ಪಾಯಿಂಟ್ ರೇಂಜ್ನ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಆಸ್ ಪರ್ ಆಪ್ಷನ್ ಚೈನ್ ಡೇಟಾ ನಾವು ಗಮನಿಸಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಡೌನ್ ಸೈಡು 17,500 ಅಂಡ್ ಅಪ್ ಸೈಡು 18,000. ಈ 500 ಪಾಯಿಂಟ್ ರೇಂಜ್ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.